ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ದೇಶದ ಪ್ರತಿ ರಾಜ್ಯಗಳಲ್ಲೂ ಕೂಡ ವಿಭಿನ್ನವಾದಂಥ ರಾಜಕೀಯ ಇದೆ. ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಒಂದೊಂದು PhD ಮಾಡಬೇಕು. ಆ ರೀತಿಯಾದಂಥ ರಾಜಕಾರಣ. ಈಗ ತಮಿಳುನಾಡಿನಲ್ಲಿ ಇದ್ದಂತಹ ರಾಜಕಾರಣ ಕರ್ನಾಟಕದಲ್ಲಿಲ್ಲ, ಕೇರಳದಲ್ಲಿ ಇದ್ದಂತಹ ರಾಜಕಾರಣ ಕರ್ನಾಟಕದಲ್ಲಿಲ್ಲ, ಪಂಜಾಬ್ನಲ್ಲಿ ಇದ್ದಂತಹ ರಾಜಕಾರಣ ಹರಿಯಾಣದಲ್ಲಿಲ್ಲ. ಒಂದೊಂದು ರಾಜ್ಯಕ್ಕೂ ಕೂಡ ವಿಭಿನ್ನವಾಗಿದೆ. ಆದರೆ ಬಂಗಾಳದಲ್ಲಿರುವಷ್ಟು ವಿಭಿನ್ನವಾದಂತಹ ರಾಜಕೀಯ ಈ ದೇಶದ ಯಾವ ರಾಜ್ಯದಲ್ಲೂ ಕೂಡ ಇರೋದಕ್ಕೆ ಸಾಧ್ಯವೇ ಇಲ್ಲ. ರಾಜಕೀಯವಾಗಿ ಆಸಕ್ತಿ ಇರುವಂತವರಿಗೆ ಬಂಗಾಳದಲ್ಲಾಗ್ತಿರುವಂತಹ ಬೆಳವಣಿಗೆ ಇದೆಯಲ್ಲ, ಇದೊಂಥರ ಹಬ್ಬದೂಟ ಇದ್ದ ಹಾಗೆ. ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಬಂಗಾಳದಲ್ಲಿ MLAಗಳು ಮಾತ್ರ ಅಲ್ಲ, ಈಗ MP ಗಳು ಕೂಡ ಬಂಡಾಯ ಎದ್ದಿದ್ದಾರೆ. TMCಯಿಂದ 20 MP ಗಳು ಹೊರಬಂದು ಸ್ಪೀಕರ್ಗೆ ಪತ್ರ ಕೊಟ್ಟಿದ್ದಾರೆ, ನಾವು NDAಯನ್ನು ಸೇರ್ಕೊಳ್ತೀವಿ ಅಂತ. ಹೀಗಾಗಿ ನರೇಂದ್ರ ಮೋದಿಯವರ NDA 312 ನಂಬರ್ ಅನ್ನ ರೀಚ್ ಆಗ್ತಾ ಇದೆ ಅಂತ ತಿಳಿಸ್ಕೊಟ್ಟಿದ್ದೆ. ಈಗ ಈ ಇಡೀ ಬೆಳವಣಿಗೆಯಲ್ಲಿ ಒಂದಷ್ಟು ಡ್ರಾಮ್ಯಾಟಿಕ್ ಆದಂಥ ಟ್ವಿಸ್ಟ್ಗಳಾಗಿದ್ದಾವೆ. TMC ಏನು ಹೇಳ್ತಾ ಇದೆ ಅಂತಂದ್ರೆ, ಈಗ NDAಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ಲ, ಅವರ ಬಳಿಯಲ್ಲಿ 20 ಸಂಖ್ಯೆಯಲ್ಲಿ MP ಗಳಿಲ್ಲ, ಇರುವಂತಹದ್ದು ಕೇವಲ 13 MP ಗಳು ಮಾತ್ರ. ಅವರು ಸಹಿ ಇರುವಂತಹ ಪತ್ರವನ್ನು ರಿಲೀಸ್ ಮಾಡಲಿ, ಹೀಗಂತ TMC ಡಿಮ್ಯಾಂಡ್ ಮಾಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಈ NDAನ ಸೇರ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹ MP ಗಳ ಪಟ್ಟಿ ಇದೆಯಲ್ಲ, ಅದರಲ್ಲಿ 4 ಹೆಸರುಗಳು ತೀರಾ ಅಚ್ಚರಿ ಮೂಡಿಸ್ತಾ ಇದೆ. TMCಯ ಮುಸ್ಲಿಂ MP ಗಳು ಈಗ BJP ಜೊತೆಗೆ ಕೈ ಜೋಡಿಸೋದು ಹೊರಟಿದ್ದಾರೆ ಎನ್ನುವಂಥ ಸುದ್ದಿ ಇದೆ. ಇದನ್ನ TMCಯೇ ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಇದರ ನಡುವೆ ಕಾಂಗ್ರೆಸ್ ಮಾತ್ರ ಹೊಸ ಲೆಕ್ಕಾಚಾರವನ್ನು ಹಾಕ್ತಾ ಇದೆ. ಬಂಗಾಳದಲ್ಲಿ TMC ವಿಭಜನೆಯಿಂದ ನಮಗೆ ಲಾಭ ಆಗಬಹುದು, ನಾವಲ್ಲಿ ಬೇರು ಬಿಡಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಅದು ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಚಾರವೇ. ಅದರ ಬಗ್ಗೆಯೂ ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಿನ್ನೆ ಕೆಲವರು ಪ್ರಶ್ನೆ ಕೇಳಿದ್ರು, ಯಾಕೋಸ್ಕರವಾಗಿ ಅವರು NDAಗೆ ಬೆಂಬಲ ಕೊಡ್ತಾ ಇದ್ದಾರೆ, ಆ 20 ಜನ MP ಗಳನ್ನ BJP ಮರ್ಜ್ ಮಾಡಿಕೊಳ್ಳಬಹುದಲ್ವಾ? ಹೀಗೊಂದು ಪ್ರಶ್ನೆಯೂ ಕೂಡ ಕೆಲವರಿಂದ ರೈಸ್ ಆಗಿತ್ತು. ಮಿತ್ರರೇ, ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಈ ದೊಡ್ಡ ರಾಜಕೀಯ ಲೆಕ್ಕಾಚಾರ ಏನು, ಬಂಗಾಳದಲ್ಲಿ ಏನಾಗ್ತಾ ಇದೆ, ಈ ಮುಸ್ಲಿಂ MP ಗಳು BJPಗೆ ಬೆಂಬಲ ಕೊಡೋದು ಹೊರಟಿದ್ದಾದ್ರೂ ಯಾಕೆ, ಎಲ್ಲೋದನ್ನ 1 by 1 ಹೇಳ್ತಾ ಹೋಗ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ದೆಹಲಿಯಲ್ಲಿ INDIA ಕೂಟದ ಸಭೆ ಸೇರಿರುವಂತಹ ಸಂದರ್ಭದಲ್ಲೇ TMCಯಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇದ್ವು. TMCಯ 13 ಜನ MP ಗಳು ದೆಹಲಿಯಲ್ಲಿ ಭೂಪೇಂದ್ರ ಯಾದವ್ ಅವರ ನಿವಾಸದಲ್ಲಿ ಸಭೆ ಸೇರಿದ್ರು. ಆ ಸಂದರ್ಭದಲ್ಲಿ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯೂ ಕೂಡ ಅಲ್ಲಿ ಹಾಜರಿದ್ರು. ಅದಾದ ಬಳಿಕ ಕಾಕೋಲಿ ಘೋಷ್ ನೇತೃತ್ವದಲ್ಲಿ ಸ್ಪೀಕರ್ ಓಂ ಬಿರ್ಲಾಗೆ ಒಂದು ಪತ್ರ ಕೊಡಲಾಗುತ್ತೆ. ಅದರಲ್ಲಿ 20 ಜನ MP ಗಳ ಹೆಸರನ್ನ ಬರೆದು, ಇವರೆಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ, ನಾನು TMCಯ ವಿಪ್ ಆಗಿ ಒಂದು ನಿರ್ಧಾರವನ್ನ ಕೈಗೊಳ್ತಾ ಇದ್ದೀನಿ, ನಮ್ಮ ಬೆಂಬಲ NDAಗಿರುತ್ತೆ, ನಮಗೆ ಲೋಕಸಭೆಯಲ್ಲಿ ಸಪರೇಟ್ ಆದಂತಹ ಸೀಟ್ಗಳನ್ನ ಕೊಡಬೇಕು ಅಂತ ಸ್ಪೀಕರ್ ಓಂ ಬಿರ್ಲಾಗೆ ಒಂದು ಪತ್ರ ರವಾನಿಸ್ತಾರೆ. ಇದು ನಿನ್ನೆ ಬಹಳ ದೊಡ್ಡ ಸುದ್ದಿ ಆಗಿತ್ತು, ನಿಮಗೆಲ್ಲ ಗೊತ್ತೇ ಇದೆ. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ಇದಾಗ್ತಿದ್ದ ಹಾಗೆ ಇವತ್ತು ಕೂಡ TMCಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೆದಿದ್ದಾವೆ. ಮಿತ್ರರೇ, ಇದು ಮಮತಾ ಬ್ಯಾನರ್ಜಿ ಅವರಿಗೆ ದೊಡ್ಡ ಶಾಕ್. ಬಂಗಾಳದಲ್ಲಿ ದೀದಿ ಅಧಿಕಾರವನ್ನ ಕಳೆದುಕೊಂಡ ದಿನದಿಂದಲೂ ಕೂಡ ಏನ್ ಸುದ್ದಿ ಕೇಳಿಬರ್ತಾ ಇತ್ತು, BJPಯ ಸಂಪರ್ಕದಲ್ಲಿ 12 ಜನ MP ಗಳಿದ್ದಾರೆ, TMCಯಿಂದ 12 ಜನ MP ಗಳು ಕೈಕೊಟ್ಟು BJPಗೆ ಸೇರ್ಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ, ಈ ಸುದ್ದಿ ಓಡಾಡ್ತಾ ಇತ್ತು. ಈ ಬಗ್ಗೆ ಮಮತಾ ಬ್ಯಾನರ್ಜಿ ಅವರಿಗೂ ಕೂಡ ಅನುಮಾನ ದಟ್ಟವಾಗಿತ್ತು. ಹೀಗಾಗಿ ಕಾಕೋಲಿ ಘೋಷ್ ದಸ್ತಿದಾರ್ ಅವರನ್ನ ಎಲ್ಲಾ ಹುದ್ದೆಗಳಿಂದ ತೆರವುಗೊಳಿಸಿದ್ರು. ಆದ್ರೆ ಏಕಾಏಕಿಯಾಗಿ 20 MP ಗಳು NDAಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಶಾಸಕರು ವಿಭಜನೆಗೊಂಡಂತೆ MP ಗಳು ಕೂಡ ವಿಭಜನೆಗೊಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಮಮತಾ ಬ್ಯಾನರ್ಜಿ ಅವರ ಪಾಳೆಯದಲ್ಲಿ ದೊಡ್ಡ ಬಿರುಗಾಳಿಯೇ ಎದ್ದಿತ್ತು. ಅದಾಗ್ತಿದ್ದ ಹಾಗೆ ಇವತ್ತು ಮಮತಾ ಬ್ಯಾನರ್ಜಿ ಅವರಿಗೆ ನಿಷ್ಠೆ ಹೊಂದಿರುವಂತಹ TMCಯ ಸಂಸದ ಹಾಗೆ ಕಲ್ಯಾಣ್ ಬ್ಯಾನರ್ಜಿ, ಈ ಇಬ್ಬರು ಸಂಸದರು ಸೇರ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಈಗೇನು ಸ್ಪೀಕರ್ಗೆ ಪತ್ರ ಕೊಟ್ಟಿದಾರಲ್ಲ, ಅದು ಶುದ್ಧ ಸುಳ್ಳು. ಅವರ ಬಳಿಯಲ್ಲಿ 20 ಸಂಖ್ಯೆಯ MP ಗಳಿಲ್ಲ, ಇರುವಂತಹದ್ದು ಕೇವಲ 13 MP ಗಳು ಮಾತ್ರ. ಇಲ್ಲಿ BJP TMCಯನ್ನ ಹೈಜಾಕ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದೆ. ನಿಜವಾಗ್ಲೂ 20 ಜನ ಸಂಸದರು ಬೆಂಬಲ ಕೊಟ್ಟಿದ್ದೇ ಆದ್ರೆ ಅವರ ಹೆಸರುಗಳನ್ನ ಬಹಿರಂಗಪಡಿಸಲಿ, ಅವರ ಸಹಿಯನ್ನ ತೋರಿಸಲಿ, ಹೀಗಂತ ಕೀರ್ತಿ ಆಜಾದ್ ಮತ್ತು ಕಲ್ಯಾಣ್ ಬ್ಯಾನರ್ಜಿ BJP ಅವರಿಗೆ ಸವಾಲ್ ಹಾಕ್ತಾರೆ. ಅಷ್ಟು ಮಾತ್ರ ಅಲ್ಲ, ಈಗ TMCಯಿಂದ ನಮಗೆ ಬೇಸರ ಆಗಿದೆ, ನಾವು ಹೊರ ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದಾರಲ್ಲ, ಇವರೆಲ್ಲರೂ ಕೂಡ ದಮ್ಮಿದ್ರೆ ರಾಜೀನಾಮೆಯನ್ನ ಕೊಟ್ಟು BJPಯನ್ನ ಸೇರ್ಕೊಳ್ಳಲಿ, ಅನಂತರ ಚುನಾವಣೆಯನ್ನ ಎದುರಿಸಿ MP ಗಳಾಗಲಿ. TMC ಚಿಹ್ನೆಯಿಂದ ಗೆದ್ದಂತವರು ಈಗ ಯಾಕೆ BJPಗೆ ಬೆಂಬಲ ಕೊಡ್ತಾ ಇದ್ದಾರೆ, ಹೀಗೆಲ್ಲ ವಾಗ್ದಾಳಿ ಮಾಡ್ತಾರೆ. ಈ ನಡುವೆ ಕೆಲ ಮಾಧ್ಯಮಗಳಲ್ಲಿ ಒಂದು ಪಟ್ಟಿ ರಿಲೀಸ್ ಆಗುತ್ತೆ. ಅದರಲ್ಲಿ ಈ NDAಗೆ ಬೆಂಬಲ ಕೊಟ್ಟಂತಹ 4 ಸಂಸದರ ಬಗ್ಗೆ ಅನುಮಾನವೂ ಕೂಡ ವ್ಯಕ್ತವಾಗ್ತಾ ಇದೆ, ಜೊತೆಗೆ ಆಶ್ಚರ್ಯ ಕೂಡ ವ್ಯಕ್ತವಾಗ್ತಾ ಇದೆ. ಅದು ಯಾಕೆ ಕೇಳಿದ್ರೆ, ಆ 4 MP ಗಳ ಪೈಕಿ 3 ಮುಸ್ಲಿಮರು, ಮತ್ತೊಬ್ಬರು BJPಯಲ್ಲಿ ಟಿಕೆಟ್ ಸಿಗದೆ ಹೊರಬಂದು TMCಯನ್ನ ಸೇರ್ಕೊಂಡಂತವರು. ಈಗ ಅವರು ಮತ್ತೆ BJPಗೆ ಬೆಂಬಲ ಕೊಡ್ತಾರಾ, ಈ ಪ್ರಶ್ನೆ ಉದ್ಭವಿಸಿದೆ.
ಆ 4 ಹೆಸರನ್ನ ಹೇಳ್ತೀನಿ, ನಿಮಗೆ ಆಶ್ಚರ್ಯ ಆಗಬಹುದು. ಒಬ್ರು ಜಂಗೀಪುರದ ಸಂಸದರಾದಂತಹ ಖಲೀಲುರ್ ರೆಹಮಾನ್, ಇವರು ಟಿಎಂಸಿಯ ಮುಸ್ಲಿಂ ಎಂಪಿ, ಜೊತೆಗೆ ಮುಸ್ಲಿಂ ಬಾಹುಳ್ಯ ಇರುವಂತಹ ಕ್ಷೇತ್ರವೂ ಕೂಡ ಹೌದು. 2024 ಲೋಕಸಭಾ ಚುನಾವಣೆಯಲ್ಲಿ ಜಂಗೀಪುರ ಲೋಕಸಭಾ ಕ್ಷೇತ್ರದಲ್ಲಿ 1.16 ಲಕ್ಷ ಮತಗಳ ಅಂತರದಲ್ಲಿ ಜಯ ಸಾಧಿಸಿದ್ರು. ಇನ್ನೊಬ್ರು ಅಬು ತಾಹಿರ್ ಖಾನ್, ಇವರು ಮುರ್ಷಿದಾಬಾದ್ನ ಎಂಪಿ. 2024 ಲೋಕಸಭಾ ಚುನಾವಣೆಯಲ್ಲಿ ಮುರ್ಷಿದಾಬಾದ್ ಲೋಕಸಭಾ ಕ್ಷೇತ್ರದಿಂದ 1.64 ಲಕ್ಷ ಮತಗಳ ಅಂತರದಲ್ಲಿ ಅಬು ತಾಹಿರ್ ಖಾನ್ ಟಿಎಂಸಿಯಿಂದ ಗೆದ್ದಿದ್ರು. ಹಾಗೆ ಬಹರಾಂಪುರದ ಎಂಪಿ ಯೂಸುಫ್ ಪಠಾಣ್. ಈ ಬಹರಾಂಪುರ ಕ್ಷೇತ್ರದ ಬಗ್ಗೆ ಈ ಹಿಂದೆಯೇ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಇದು ಕಾಂಗ್ರೆಸ್ನ ಭದ್ರಕೋಟೆ. 1999ರಿಂದ ನಿರಂತರವಾಗಿ ಇಲ್ಲಿ ಕಾಂಗ್ರೆಸ್ನ ಅಧಿರಂಜನ್ ಚೌಧರಿ ಅವರು ಗೆಲ್ತಾ ಇದ್ರು. ಆದ್ರೆ ಅಧಿರಂಜನ್ ಚೌಧರಿ ಅವರನ್ನ ಸೋಲಿಸಬೇಕು ಅಂತ ಗುಜರಾತ್ ಮೂಲದ ಯೂಸುಫ್ ಪಠಾಣ್ಗೆ ಮಮತಾ ಬ್ಯಾನರ್ಜಿ ಟಿಕೆಟ್ ಕೊಡ್ತಾರೆ. ಇಲ್ಲಿ ಮಮತಾ ಬ್ಯಾನರ್ಜಿ ಅವರ ಲೆಕ್ಕಾಚಾರ ಏನಾಗಿತ್ತು ಅಂತಂದ್ರೆ, ಯೂಸುಫ್ ಪಠಾಣ್ ಒಬ್ಬ ಮುಸ್ಲಿಂ, ಈ ಬಹರಾಂಪುರ ಇದೆಯಲ್ಲ ಇದು ಮುಸ್ಲಿಂ ಪ್ರಭಾವ ಇರುವಂತಹ ಕ್ಷೇತ್ರ. ಎರಡನೆಯದಾಗಿ ಯೂಸುಫ್ ಪಠಾಣ್ ಒಬ್ಬ ಕ್ರಿಕೆಟಿಗ. ಹೀಗಾಗಿ ಅಧಿರಂಜನ್ ಚೌಧರಿಯನ್ನ ಕೆಡವಬಹುದು ಅಂತ ಮಮತಾ ಬ್ಯಾನರ್ಜಿ ಈ ತಂತ್ರಗಾರಿಕೆ ಮಾಡಿದ್ರು. ಆದ್ರೆ ಮಿತ್ರರೇ, ಅವತ್ತು ಮಮತಾ ಬ್ಯಾನರ್ಜಿ ಅವರ ನಂಬಿಕೆಯನ್ನು ಉಳಿಸಿಕೊಂಡಿದ್ದಂತಹ ಯೂಸುಫ್ ಪಠಾಣ್ ಈಗ 20 ಜನ ಸಂಸದರು ಏನು ಎನ್ಡಿಎಗೆ ಬೆಂಬಲ ಕೊಡ್ತಾ ಇದಾರಲ್ಲ ಅದರಲ್ಲೊಬ್ಬರಾಗಿದ್ದಾರೆ ಎನ್ನುವಂತಹ ಸುದ್ದಿ ಇದೆ. ಟಿಎಂಸಿಯಲ್ಲಿ ಮಮತಾ ಬ್ಯಾನರ್ಜಿಗೆ ನಿಷ್ಠೆಯನ್ನು ಹೊಂದಿರುವಂತಹ ಮಹುವಾ ಮೊಹಿತ್ರಾ ಈಗಾಗಲೇ ಯೂಸುಫ್ ಪಠಾಣ್ ವಿರುದ್ಧ ವಾಚಾಮಗೋಚರವಾಗಿ ವಾಗ್ದಾಳಿ ಮಾಡಿದ್ದಾರೆ. ಅದರ ಅರ್ಥ ಏನು ಕೇಳಿದ್ರೆ, ಯೂಸುಫ್ ಪಠಾಣ್ ಬಿಜೆಪಿ ಕಡೆಗೆ ವಾಲಿರುವಂತಹದ್ದು ಕನ್ಫರ್ಮ್ ಅಂತ. ಈ 3 ಜನ ಸಂಸದರು ಕೂಡ ಮುಸ್ಲಿಮರಾಗಿದ್ರೂ ಸಹ ಬಿಜೆಪಿಯ ಜೊತೆಗೆ ಕೈ ಜೋಡಿಸ್ತಾ ಇರುವಂತಹದ್ದು ಸ್ವಲ್ಪ ಆಶ್ಚರ್ಯವನ್ನ ತರಿಸಿದ್ರೆ, ದೊಡ್ಡ ಆಶ್ಚರ್ಯಕ್ಕೆ ಕಾರಣವಾಗಿದ್ದು ಶತ್ರುಘ್ನ ಸಿನ್ಹಾರ ಹೆಸರು. ಶತ್ರುಘ್ನ ಸಿನ್ಹಾ ಬಗ್ಗೆ ನಿಮಗೆಲ್ಲ ಗೊತ್ತು. ಇವರು ಮೊದಲಿನಿಂದಲೂ ಕೂಡ ಬಿಜೆಪಿಯಲ್ಲಿದ್ದವರು. 2019ರಲ್ಲಿ ಇವರಿಗೆ ಟಿಕೆಟ್ ತಪ್ಪುತ್ತೆ. 2014ರಲ್ಲಿ ಬಿಜೆಪಿ ಟಿಕೆಟ್ ನಲ್ಲಿ ಗೆದ್ದಿರ್ತಾರೆ. ಆದ್ರೂ ಕೂಡ 2019ರಲ್ಲಿ ಬಿಜೆಪಿ ಇವರಿಗೆ ಟಿಕೆಟ್ ಅನ್ನು ರಿಪೀಟ್ ಮಾಡೋದಿಲ್ಲ. ಮೋದಿ ಕ್ಯಾಬಿನೆಟ್ ನಲ್ಲಿ ಇವರಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಸ್ವಲ್ಪ ಅಸಮಾಧಾನವನ್ನ ಹೊರಹಾಕ್ತಾ ಇರ್ತಾರೆ. ಹೀಗಾಗಿ ಇವರನ್ನ ಕಡೆಗಣಿಸಲಾಗಿರುತ್ತೆ. ಅನಂತರದಲ್ಲಿ ಇವರು ಕಾಂಗ್ರೆಸ್ ಅನ್ನ ಸೇರ್ಕೊಳ್ತಾರೆ. 2022ರಲ್ಲಿ ಬಂಗಾಳದಲ್ಲಿ ಲೋಕಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಉಂಟಾಗುತ್ತೆ. ಆಗ ಮಮತಾ ಬ್ಯಾನರ್ಜಿ ಅವರು ಈ ಶತ್ರುಘ್ನ ಸಿನ್ಹಾರನ್ನ ಟಿಎಂಸಿಗೆ ಕರೆತಂದು ಆಸಾನ್ಸೋಲ್ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸ್ತಾರೆ. 2022ರಲ್ಲೂ ಸಿನ್ಹಾ ಗೆಲ್ತಾರೆ. 2024ರಲ್ಲೂ ಕೂಡ ಪುನಃ ಸಿನ್ಹಾ ಅದೇ ಕ್ಷೇತ್ರದಿಂದ ಗೆದ್ದು ಬರ್ತಾರೆ. ಅಷ್ಟು ಮಾತ್ರ ಅಲ್ಲ, ಟಿಎಂಸಿ ಸೇರಿದ ಬಳಿಕ ಇವರು ಬಿಜೆಪಿಯ ಕಡು ವಿರೋಧಿಯಾಗಿದ್ರು. ಈಗ ಟಿಎಂಸಿಯಲ್ಲಿ ಬಂಡಾಯ ಆಗ್ತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಇವರು ಕೂಡ ಬಂಡಾಯ ಗುಂಪಿನಲ್ಲಿ ಗುರುತಿಸಿಕೊಂಡಿದ್ದಾರೆ. ಎನ್ಡಿಎಗೆ ಬೆಂಬಲ ಕೊಟ್ಟಂತಹ 20 ಎಂಪಿಗಳ ಪಟ್ಟಿಯಲ್ಲಿ ಶತ್ರುಘ್ನ ಸಿನ್ಹಾ ಹೆಸರು ಕೂಡ ಇದೆ ಅಂತ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಇದಕ್ಕೆ ಪೂರಕವಾಗಿ ಕಳೆದ 4 ದಿನದ ಹಿಂದಿನವರೆಗೂ ಕೂಡ ಮೋದಿಯ ವಿರುದ್ಧ ಟ್ವಿಟರ್ನಲ್ಲಿ ಒಂದಲ್ಲ ಒಂದು ಪೋಸ್ಟ್ ಮಾಡ್ತಾ ಇದ್ದಂತಹ ಶತ್ರುಘ್ನ ಸಿನ್ಹಾ ಕಳೆದ 4 ದಿನದಿಂದ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿದ್ದಾರೆ. ರೆಬಲ್ ಗುಂಪಿನಲ್ಲಿ ಇವರ ಹೆಸರು ಓಡಾಡ್ತಾ ಇದ್ರೂ ಕೂಡ ಸಿನ್ಹಾ ಅದಕ್ಕೆ ಯಾವುದೇ ರೀತಿಯಲ್ಲೂ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಇದರ ಅರ್ಥ ಶತ್ರುಘ್ನ ಸಿನ್ಹಾ ಕೂಡ ಈ ರೆಬಲ್ ಟೀಮ್ ನಲ್ಲಿ ಇದ್ದಾರೆ ಎನ್ನುವಂತದ್ದು ಪಕ್ಕ ಆಗ್ತಾ ಇದೆ. ಹಾಗಾದ್ರೆ ಇವರೆಲ್ಲ ಯಾಕೆ ಎನ್ಡಿಎಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಇದರ ಹಿಂದಿನ ಉದ್ದೇಶ ಏನು? ಈ ಪ್ರಶ್ನೆಯನ್ನ ಕೇಳಿದ್ದೇ ಆದ್ರೆ, ಈಗ ಶತ್ರುಘ್ನ ಸಿನ್ಹಾ ಆಸಾನ್ಸೋಲ್ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಬಂದಿದ್ದು. ಕಳೆದ ಬಾರಿಯೇ ಅವರು 59,000 ಲೀಡ್ ನಲ್ಲಿ ಗೆದ್ದಿದ್ರು. ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ ಅದು ಪ್ರಯಾಸದಾಯಕವಾದಂತಹ ಗೆಲುವು. ಈ ಬಾರಿ ವಿಧಾನಸಭೆಯಲ್ಲಿ ಏನಾಗಿದೆ ಕೇಳಿದ್ರೆ, ಈ ಆಸಾನ್ಸೋಲ್ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 7ಕ್ಕೆ 7 ಕೂಡ ಬಿಜೆಪಿ ಗೆದ್ದುಕೊಂಡಿದೆ. ಅಂದ್ರೆ 2029 ಲೋಕಸಭಾ ಚುನಾವಣೆಯಲ್ಲಿ ಶತ್ರುಘ್ನ ಸಿನ್ಹಾ ಆಸಾನ್ಸೋಲ್ನಲ್ಲಿ ನಿಂತರೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಟಿಎಂಸಿಯಲ್ಲಿ ಅವರಿಗೆ ಭವಿಷ್ಯ ಇಲ್ಲ ಅನ್ನುವಂಥದ್ದು ಪಕ್ಕ ಆಗಿದೆ. ಕ್ಷೇತ್ರದ ಚಿತ್ರಣ ಕಂಪ್ಲೀಟ್ ಆಗಿ ಬದಲಾಗಿ ಹೋಗಿದೆ. ಅವರೊಬ್ಬರದ್ದೇ ಅಲ್ಲ, ಬಹುತೇಕ ಈ 20 ಎಂಪಿಗಳಿದಾರಲ್ಲ ಇದರಲ್ಲಿ 15 ಜನ ಎಂಪಿಗಳ ಕತೆ ಇದೆ. ಅವರ ಕ್ಷೇತ್ರದ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಲೀಡ್ ಅನ್ನು ಪಡೆದುಕೊಂಡಿದೆ, ಬಿಜೆಪಿ ಗೆದ್ದಿದೆ. ಹೀಗಾಗಿ ತಮ್ಮ ರಾಜಕೀಯ ಭವಿಷ್ಯ ಇಲ್ಲಿಗೆ ಎಂಡ್ ಆಗುತ್ತೆ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಈ ಕಾರಣದಿಂದಲೇ ಅವರು ಈ ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಆಶ್ಚರ್ಯ ತರಿಸ್ತಾ ಇರುವಂತಹದ್ದು ಆ 3 ಜನ ಮುಸ್ಲಿಂ ಎಂಪಿಗಳ ವಿಚಾರ. ಅದರಲ್ಲಿ ಬಹರಾಂಪುರ ಕ್ಷೇತ್ರದ ಯೂಸುಫ್ ಪಠಾಣ್ಗಾದ್ರೂ ರಾಜಕೀಯವಾಗಿ ಬಹಳ ಮಹತ್ವಾಕಾಂಕ್ಷೆ ಇಲ್ಲ. ಈಗ ಬಿಜೆಪಿ ಜೊತೆಗೆ ಹೋಗಿದ್ದೆ ಆದ್ರೆ ಮುಂದೆ ಕ್ರಿಕೆಟ್ ಬೋರ್ಡ್ ನಲ್ಲೇನೋ ಒಂದಷ್ಟು ಸ್ಥಾನಮಾನ ಸಿಗಬಹುದು. ಅದು ಯೂಸುಫ್ ಪಠಾಣ್ರ ನಿರೀಕ್ಷೆ. ಬಹರಾಂಪುರದಲ್ಲಿ ಇನ್ನೊಮ್ಮೆ ನಿಂತರೂ ಕೂಡ ಅವರೇನ್ ಗೆಲ್ಲೋದಿಲ್ಲ, ಆ ಪರಿಸ್ಥಿತಿಯೇ ಇದೆ. ಹೀಗಾಗಿ ಅವರು ಆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈ ಅಬು ತಾಹಿರ್ ಖಾನ್ ಇರಬಹುದು, ಖಲೀಲುರ್ ರೆಹಮಾನ್ ಇರಬಹುದು, ಇವ್ರು ಯಾಕೆ ಎನ್ಡಿಎ ಜೊತೆಗೆ ಕೈ ಜೋಡಿಸೋದಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ಒಂದು ಕೇಸ್ಗಳ ಭಯ ಇದ್ರೂ ಇರಬಹುದು. ಎರಡನೇದಾಗಿ ಅವರ ಕ್ಷೇತ್ರದಲ್ಲೂ ಕೂಡ ಟಿಎಂಸಿ ಕೊಲ್ಯಾಪ್ಸ್ ಆಗ್ತಾ ಇದೆ. ಇದ್ದಂತಹ ಎಂಎಲ್ಎಗಳು ಈಗ ರಿತುಬ್ರತ ಬ್ಯಾನರ್ಜಿಯ ಜೊತೆಗೆ ಹೋಗ್ಬಿಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಬಂಗಾಳದಲ್ಲಿ ಟಿಎಂಸಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಸದ್ಯದ ಲಾಭವನ್ನ ಈ ಇಬ್ಬರು ಎಂಪಿಗಳು ನೋಡ್ತಾ ಇದ್ದಾರೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಈ ಇಡೀ ಬೆಳವಣಿಗೆ ಇದೆಯಲ್ಲ, ಇದರಿಂದ ಒಬ್ರು ಮಾತ್ರ ಬಹಳ ದೂರದಲ್ಲಿ ಕೂತ್ಕೊಂಡು ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಜೊತೆಗೆ ಭವಿಷ್ಯದಲ್ಲಿ ನಮಗೆ ಭಾರಿ ಲಾಭ ಆಗುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ. ಅದು ಯಾರು ಕೇಳಿದ್ರೆ ರಾಹುಲ್ ಗಾಂಧಿ. ಇದನ್ನ ಕೇಳಿದಾಗ ನಿಮಗೆ ಆಶ್ಚರ್ಯ ಆಗ್ತಾ ಇರಬಹುದು, ಆದ್ರೂ ಕೂಡ ಸತ್ಯ.
ಈಗ TMCಯಲ್ಲಾದಂಥ ಈ ಎಲ್ಲ ಬೆಳವಣಿಗೆ ಇದೆಯಲ್ಲ, ಒಂದು ಕಡೆ ಶಾಸಕರು ಒಡ್ಕೊಂಡು ಹೋಗಿದ್ದಾರೆ, ಸಂಸದರು ಹೋಗಿ NDA ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಬಂಗಾಳದಲ್ಲಿ ಅತ್ಯಂತ ಗೊಂದಲಕ್ಕೆ ಯಾರಾದರೂ ಒಳಗಾಗಿದ್ರೆ ಅದು ಬಂಗಾಳದ ಮುಸ್ಲಿಂ ಸಮುದಾಯ. 2016ರ ಬಳಿಕ ಬಂಗಾಳದ ಮುಸ್ಲಿಂ ಸಮುದಾಯ ನಿರಂತರವಾಗಿ TMCಗೆ ವೋಟ್ ಹಾಕ್ತಲೇ ಬಂದಿತ್ತು. ಇನ್ ಮುಂದೆ ಅವರು TMCಯನ್ನ ನಂಬುವಂತಹ ಸ್ಥಿತಿಯಲ್ಲಿಲ್ಲ. ಯಾಕೆಂದ್ರೆ ಮುಸ್ಲಿಂ MLAಗಳೇ ಈಗ ಪಕ್ಷದಿಂದ ಒಡೆದು ಹೋಗ್ಬಿಟ್ಟಿದ್ದಾರೆ, MPಗಳು NDA ಸೇರೋದಕ್ಕೆ ಹೊರಟಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ TMCಗೆ ಇನ್ಮುಂದೆ ಬಂಗಾಳದ ಮುಸ್ಲಿಮರು ಮತ ಹಾಕುವಂತಹ ಸಾಧ್ಯತೆಗಳೇ ಇಲ್ಲ. ಆ ಸಂದರ್ಭದಲ್ಲಿ ಅವರಿಗುಳಿಯುವಂತಹ ಆಪ್ಷನ್ ಒಂದೇ, ಅದು ಕಾಂಗ್ರೆಸ್. ನಿಮಗೆ ಒಂದು ವಿಚಾರ ನೆನಪಿರಲಿ, ಬಂಗಾಳದಲ್ಲಿ BJP ಎಷ್ಟೇ ಸ್ಟ್ರಾಂಗ್ ಆಗಬಹುದು, ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಲೋಕಸಭಾ ಚುನಾವಣೆ ಆಗಿದ್ದೇ ಆದರೆ ಬಂಗಾಳದ 42 ಲೋಕಸಭಾ ಕ್ಷೇತ್ರಗಳಿದಾವಲ್ಲ, ಈ ಪೈಕಿ BJP 30ರಿಂದ 35 ಸೀಟ್ಗಳನ್ನು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಇದೆ. 6ರಿಂದ 8 ಕ್ಷೇತ್ರಗಳಿದಾವಲ್ಲ, ಅಲ್ಲಿ BJP ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ BJP ಗೆಲ್ಲಬೇಕು ಅಂತಂದ್ರೆ ತ್ರಿಕೋಣ ಸ್ಪರ್ಧೆ ಆಗಬೇಕು, ಮುಸ್ಲಿಂ ಓಟ್ಗಳು ಸಮಾನಾಂತರವಾಗಿ ಚದುರಿ ಹೋಗಬೇಕು, ಆಗ BJP ಗೆಲ್ಲಬಹುದು. ಆದರೆ ಈಗ ಮುಸ್ಲಿಮರ ಓಟ್ ಚದುರಿ ಹೋಗುವಂತಹ ಸಾಧ್ಯತೆ ಇಲ್ಲ. BJPಯನ್ನು ಸೋಲಿಸಬೇಕು ಅನ್ನುವಂತಹ ಕಾರಣದಿಂದಾಗಿ ಅವರು ಒನ್ ಸೈಡೆಡ್ ಆಗಿ ವೋಟಿಂಗ್ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಅವರ ಆಯ್ಕೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸೇ ಆಗಿರುತ್ತೆ. ಹೀಗಾಗಿ ಮುಂಬರುವಂತಹ ಚುನಾವಣೆಯಲ್ಲಿ ಮುರ್ಷಿದಾಬಾದ್, ಬಹರಂಪುರ, ಜಂಗೀಪುರ ಈ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಹೊಸ ಆಶಾವಾದ ಹುಟ್ಟುಕೊಂಡಿದೆ. ಇಷ್ಟು ದಿನ ಬಂಗಾಳವನ್ನ ಕಾಂಗ್ರೆಸ್ ಕಾನ್ಸಂಟ್ರೇಟ್ ಮಾಡ್ತಾ ಇರಲಿಲ್ಲ. ಅಲ್ಲಿ ಮಮತಾ ಬ್ಯಾನರ್ಜಿ ಇದ್ರು, ಮುಸ್ಲಿಂ ಸಮುದಾಯಕ್ಕೂ ಕೂಡ ಕಾಂಗ್ರೆಸ್ಗಿಂತ ಮಮತಾ ಬ್ಯಾನರ್ಜಿ ವಾಸಿ ಅಂತ ಅನ್ನಿಸ್ತಾ ಇತ್ತು. ಯಾಕೆ ಕೇಳಿದ್ರೆ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದರಲ್ವಾ, ಆ ಕಾರಣದಿಂದಾಗಿ. ಈಗ ಮಮತಾ ಬ್ಯಾನರ್ಜಿ ರಾಜ್ಯದಲ್ಲೂ ಅಧಿಕಾರ ಇಲ್ಲ, ಪಕ್ಷದ ಕಂಟ್ರೋಲ್ ಕೂಡ ಇಲ್ಲ. ಇಂತಹ ಸಂದರ್ಭದಲ್ಲಿ ಸಹಜವಾಗಿ ಕಾಂಗ್ರೆಸ್ ಅಲ್ಲಿ ಎಮರ್ಜ್ ಆಗುತ್ತೆ. ಮುಸ್ಲಿಮರ ನಂಬರ್ 1 ಆಯ್ಕೆ ಕಾಂಗ್ರೆಸ್ಸೇ ಆಗಿರುತ್ತೆ. ಮುಂದಿನ ದಿನಗಳಲ್ಲಿ ಹೇಗಾಗಬಹುದು ಅಂತಂದ್ರೆ ಬಂಗಾಳ 2ನೇ ಅಸ್ಸಾಂ ಆಗಬಹುದು. ಈ ಬಾರಿ ಅಸ್ಸಾಂ ಚುನಾವಣೆಯ ಬಗ್ಗೆ ನಿಮಗೆಲ್ಲ ಮಾಹಿತಿ ಇರಬಹುದು. ಅಸ್ಸಾಂನಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ 19 ಸೀಟ್ಗಳನ್ನು ಮಾತ್ರ. ಅದರಲ್ಲಿ 18 ಜನ MLAಗಳು ಮುಸ್ಲಿಂ MLAಗಳು. ಎಲ್ಲೆಲ್ಲಿ ಮುಸ್ಲಿಮರ ಪ್ರಭಾವ ಜಾಸ್ತಿ ಇದೆಯೋ ಅಲ್ಲೆಲ್ಲ ಕಾಂಗ್ರೆಸ್ ಮುಸ್ಲಿಂ ಲೀಗ್ ರೀತಿಯಲ್ಲಿ ಆಗ್ತಾ ಇದೆ. ಬಂಗಾಳದಲ್ಲೂ ಕೂಡ ಅದಾಗಬಹುದು ಅನ್ನುವಂತಹ ಸುಳಿವು ಈಗಲೇ ಸಿಗ್ತಾ ಇದೆ. ರಾಹುಲ್ ಗಾಂಧಿಯೂ ಕೂಡ ಅದೇ ನಿರೀಕ್ಷೆಯಲ್ಲಿದ್ದಿರಬಹುದು. ಹೀಗಾಗಿ ಮಮತಾ ಬ್ಯಾನರ್ಜಿ ಅವರು ದೆಹಲಿಗೆ ಬಂದು ಏನೇ ಕತೆ ಹೇಳಿದ್ರೂ ಕೂಡ ಕಾಂಗ್ರೆಸ್ ಅದನ್ನ ಅಷ್ಟು ಆಸಕ್ತಿಯಿಂದ ಕೇಳಿಸ್ಕೊಳ್ತಾ ಇಲ್ಲ. ಈಗ ನಿಮಗೆ ಇನ್ನೊಂದು ಪ್ರಶ್ನೆ ಬರಬಹುದು, ಈ 20 ಜನ ರೆಬಲ್ MPಗಳಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಇವ್ರು ಯಾಕೆ NDAಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ, BJPಯ ಜೊತೆಗೆ ಯಾಕೆ ಮರ್ಜ್ ಆಗ್ತಾ ಇಲ್ಲ ಕೇಳಿದ್ರೆ ಅದಕ್ಕೆ ಮೂಲ ಕಾರಣವು ಈ ಮುಸ್ಲಿಂ MPಗಳೇ. ಮುಸ್ಲಿಂ MPಗಳು ಈಗ BJPಯನ್ನ ಸೇರ್ಕೊಂಡಿದ್ದೆ ಆದ್ರೆ ಅವರ ರಾಜಕೀಯ ಭವಿಷ್ಯವೇ ಮುಗಿದು ಹೋಗ್ಬಿಡುತ್ತೆ. ಮತ್ತೆ ಯಾವತ್ತೂ ಕೂಡ ಆ ಕ್ಷೇತ್ರದ ಜನ ವೋಟ್ ಹಾಕೋದಿಲ್ಲ. ಹೀಗಾಗಿ ಈ ಮಮತಾ ಬ್ಯಾನರ್ಜಿ ಅವರ TMCಯಿಂದ ಹೊರಬರೋದಕ್ಕಷ್ಟೇ ಅವರು BJPಯ ಜೊತೆಗೆ ಗುರುತಿಸಿಕೊಂಡಿದ್ದಾರೆ. ಇದು ಹೀಗೆ ಕಂಟಿನ್ಯೂ ಆಗೋದಿಲ್ಲ, ನೆನಪಿಟ್ಕೊಳ್ಳಿ. ಬೇಕಾದ್ರೆ ಈ 20 ಜನ ಹೊರಬಂದಂತಹ ಒಂದು ಗುಂಪಿದೆಯಲ್ಲ, ಅದರಲ್ಲಿ ಬಹುಶಃ 3/2 ಸಂಸದರು BJP ಜೊತೆಗೆ ವಿಲೀನ ಆಗ್ತಾರೆ. ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಅದರಲ್ಲಿ ಕೆಲವರಿಗೆ BJP ಟಿಕೆಟ್ ಕೊಡಬಹುದು. ಈ ಮುಸ್ಲಿಂ MPಗಳಿದಾರಲ್ಲ, ಇವರೆಲ್ಲ ಬಂಗಾಳದಲ್ಲಿ ಋತುಬ್ರತ ಬ್ಯಾನರ್ಜಿ ನೇತೃತ್ವದಲ್ಲಿ TMC ವಿಭಜನೆ ಆಗಿದೆಯಲ್ಲ, ಆ ಗುಂಪನ್ನು ಸೇರ್ಕೊಳ್ಳುವಂತಹ ಸಾಧ್ಯತೆ ಇದೆ. ಅಂದ್ರೆ ಬಂಗಾಳದ ರಾಜಕಾರಣ ಇದೆಯಲ್ಲ, ಮುಂದಿನ ದಿನಗಳಲ್ಲಿ ಊಹಿಸೋದಕ್ಕೂ ಸಾಧ್ಯ ಇಲ್ಲದಂತಹ ಅನೇಕ ಟ್ವಿಸ್ಟ್ಗಳನ್ನು ತೆಗೆದುಕೊಳ್ಳುತ್ತೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.